ಹಲೋ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನುಡಿಗಟ್ಟುಗಳು ಮತ್ತು ಅವುಗಳ ಅರ್ಥಗಳನ್ನು ನೋಡೋಣ. ಅಂಕುಶ ಹಾಕು ಎಂದರೆ ತಡೆಯೊಡ್ಡು ಎಂದರ್ಥ. ಅಂಗೈನೆಲ್ಲಿ ಎಂದರೆ ಚೆನ್ನಾಗಿ ತಿಳಿದಿರುವುದು. ಅಂಗೈನೆಲ್ಲಿಕಾಯಿ ಎಂದರೆ ಚೆನ್ನಾಗಿ ತಿಳಿದಿರು. ಅಂಗೈಯಲ್ಲಿ ಜೀವ ಹಿಡಿದುಕೊಳ್ಳು ಎಂದರೆ ಬಹಳ ಭಯ ಹಾಗೂ ಎಚ್ಚರಿಕೆಯಿಂದ ಇರು. ಅಂತರ ಪಿಸಾಚಿ ಎಂದರೆ ನೆಲೆಯಿಲ್ಲದೆ ಅಲೆದಾಡು. ಅಂತರ್ಲಾಗ ಹಾಕು ಎಂದರೆ ಬಹಳ ಪ್ರಯತ್ನಿಸು. ಅಕ್ಷತೆ ಬೀಳು ಎಂದರೆ ಮದುವೆಯಾಗು. ಅಕ್ಷಯ ಪಾತ್ರೆ ಎಂದರೆ ಸಮೃದ್ಧವಾಗಿರುವುದು. ಅಗ್ನಿ ಪರೀಕ್ಷೆ ಎಂದರೆ ಕಠಿಣವಾದ ಸಂದರ್ಭ. ಅಗ್ರತಾಂಬೂಲ ಎಂದರೆ ಮೊದಲ ಆದ್ಯತೆ. ಅಚಾತುರ್ಯ ಎಂದರೆ ಕೈತಪ್ಪಿ ನಡೆದ ಕಾರ್ಯ. ಅಜಗಜಾಂತರ ಎಂದರೆ ಭಾರೀ ವ್ಯತ್ಯಾಸ. ಅಜ್ಜನ ಕಾಲದ್ದು ಎಂದರೆ ಬಹು ಹಳೆಯದು. ಅಜ್ಜಿ ಇಲ್ಲದ ಮನೆ, ಮಜ್ಜಿಗೆ ಇಲ್ಲದ ಊಟ ಎಂದರ್ಥ ಎಂದರೆ ಅಪರಿಪೂರ್ಣ ಎಂದರ್ಥ. ಅಜ್ಜಿ ಕತೆ ಎಂದರೆ ಕಟ್ಟುಕತೆ. ಅಟ್ಟಕ್ಕೇರಿಸು ಎಂದರೆ ಹೊಗಳಿ ಹೊಗಳಿ ಉಬ್ಬಿಸು ಎಂದರ್ಥ. ಅಡಿಪಾಯ ಎಂದರೆ ಬುನಾದಿ. ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಮಾತನಾಡು ಎಂದರೆ ಅಸ್ಪಷ್ಟ ಮಾತು ಎಂದರ್ಥ. ಅಡ್ಡ ಕಸಬಿ ಎಂದರೆ ಕೆಲಸಕ್ಕೆ ಬಾರದವ. ಅಡ್ಡಗಾಲು ಹಾಕು ಎಂದರೆ ತಡೆ ಹಾಕು ಎಂದರ್ಥ. ಅಡ್ಡ ದಾರಿ ಹಿಡಿ ಎಂದರೆ ಕೆಟ್ಟ ಕೆಲಸದಲ್ಲಿ ತೊಡಗು ಎಂದರ್ಥ. ಅಧಿಕ ಪ್ರಸಂಗ ಮಾಡು ಎಂದರೆ ತಲೆಹರಟು ಮಾಡು ಎಂದರ್ಥ. ಅನ್ನ ಕಿತ್ತುಕೋ ಎಂದರೆ ಜೀವನೋಪಾಯ ಕೆಡಿಸು ಎಂದರ್ಥ. ಅನ್ನಕ್ಕೆ ಕಲ್ಲು ಹಾಕು ಎಂದರೆ ಜೀವನ ಮಾರ್ಗ ಕೆಡಿಸು ಎಂದರ್ಥ. ಅನ್ನದ ದಾರಿ ಎಂದರೆ ಬದುಕುವ ಮಾರ್ಗ. ಅಪ್ಪ ನೆಟ್ಟ ಆಲದ ಮರ ಎಂದರೆ ಹಳೆಯ ಸಂಪ್ರದಾಯ. ಅಬ್ಬೇಪಾರಿ ಎಂದರೆ ಜವಾಬ್ದಾರಿ ಇಲ್ಲದವನು. ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಎಂದರೆ ಬಹು ಅಪರೂಪ. ಅರಣ್ಯರೋದನ ಎಂದರೆ ಯಾರ ಕಿವಿಗೂ ಬೀಳದಿರುವ ಮೊರೆ ಎಂದರ್ಥ. ಅರೆದು ಕುಡಿಸು ಎಂದರೆ ಚೆನ್ನಾಗಿ ತಿಳಿಯುವಂತೆ ಹೇಳಿಕೊಡು. ಅರ್ಧಚಂದ್ರ ಪ್ರಯೋಗ ಎಂದರೆ ಕುತ್ತಿಗೆ ಹಿಡಿದು ನೂಕುವುದು. ಅವತಾರ ಮುಗಿಯುವುದು ಎಂದರೆ ಪ್ರಭಾವ ಕುಗ್ಗು. ಅವತಾರ ಮುಗಿ ಎಂದರೆ ಸಾಯು. ಅಷ್ಟೋತ್ತರ ಅಂದರೆ ಬೈಗುಳದ ಸುರಿಮಳೆ. ಅಳಲೆಕಾಯಿ ಪಂಡಿತ ಎಂದರೆ ನಕಲಿ ವೈದ್ಯ. ಅಳಿಲು ಸೇವೆ ಎಂದರೆ ನಿಷ್ಠೆಯಿಂದ ಮಾಡುವ ಅಲ್ಪ ಸೇವೆ. ಅಳೆದು ಸುರಿದು ಅಳೆದು ತೂಗಿ ಎಂದರೆ ಹಿಂದೆ ಮುಂದೆ ಯೋಚಿಸಿ ಎಂದರ್ಥ. ಆಕಾಶ ಕಳಚಿ ಬೀಳು ಎಂದರೆ ಏನು ತಿಳಿಯದಂತಾಗು ಎಂದರ್ಥ. ಆಕಾಶ ನೋಡು ಎಂದರೆ ಏನೂ ತೋಚದಂತೆ ಸುಮ್ಮನೆ ಇರು ಎಂದರ್ಥ. ಆಕಾಶಕ್ಕೆ ಏಣಿ ಹಾಕು ಎಂದರೆ ಕೈಗೂಡದ್ದಕ್ಕೆ ಪ್ರಯತ್ನಿಸು ಎಂದರ್ಥ. ಆಕಾಶಕ್ಕೆ ಹಾರು ಎಂದರೆ ಬಹಳ ಸಂತೋಷದಿಂದಿರು. ಆಕಾಶದಿಂದ ಧುಮುಕು ಎಂದರೆ ಅತಿಶಯದಿಂದ ಕೂಡಿರು.
ಆಕಾಶವೇ ಕಳಚಿ ಬೀಳು ಎಂದರೆ ದೊಡ್ಡ ಆಘಾತ ಉಂಟಾಗು. 6 ದೇಹ 3 ಮಾಡು ಎಂದರೆ ಕುಗ್ಗಿಸು ಎಂದರ್ಥ. ಆಹುತಿಯಾಗು ಎಂದರೆ ಬಲಿಯಾಗು. ಇಂಗಿ ಹೋಗು ಎಂದರೆ ಬತ್ತಿ ಹೋಗು ಎಂದರ್ಥ. ಇಂಗಿ ಹೋಗು ಎಂದರೆ ಬರಿದಾಗು ಎಂದರ್ಥ. ಇಂಗು ತಿಂದ ಮಂಗನಂತಾಗು ಎಂದರೆ ಮೋಸ ಹೋಗು ಎಂದರ್ಥ. ಇಂದ್ರ ಚಂದ್ರ ಅನ್ನು ಎಂದರೆ ಪ್ರೀತಿಯಿಂದ ಹೊಗಳು ಎಂದರ್ಥ. ಇಕ್ಕಳದಲ್ಲಿ ಸಿಕ್ಕಿಸು ಎಂದರೆ ತೊಂದರೆ ಉಂಟು ಮಾಡು ಎಂದರ್ಥ. ಇದೇ ತರಹ ಮುಂದಿನ ನುಡಿಗಟ್ಟುಗಳು ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.